ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮತ್ತೆ ಪಬ್ಲಿಕ್ ಪರೀಕ್ಷೆಯನ್ನು ಕೂಡ ಶುರು ಮಾಡಿದ್ದಾರೆ. 5, 7, 8, 9 ತರಗತಿಯವರೆಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಡೈಲಿ ವಿಡಿಯೋಸ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಆಯ್ತಾ. ಈಗ ಮೈನ್ ಥಿಂಗು 5, 7, 8, 9 ತರಗತಿ ಪಬ್ಲಿಕ್ ಪರೀಕ್ಷೆಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಪರೀಕ್ಷೆ ಬೋರ್ಡ್ ಪರೀಕ್ಷೆ ಅಂತ ಕರೀತಾರೆ. ಮೌಲ್ಯಮಾಪನ ಪರೀಕ್ಷೆ ಮಾದರಿಯಲ್ಲಿ ಕೂಡ ಪರೀಕ್ಷೆ ನಡೆಸ್ತಾರೆ. 2 ವರ್ಷ ಈ ವಿಚಾರ ವಿರೋಧವಾಗಿತ್ತು. ಈಗ ಅದನ್ನ ಹೊಸ ಮಾದರಿಯನ್ನು ಕೂಡ ಘೋಷಣೆ ಕೂಡ ಮಾಡ್ತಾರೆ. ಅದನ್ನ ನೀವು ವಿದ್ಯಾರ್ಥಿಗಳು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ನಿಮಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಳ ಕಾರಣಕ್ಕೋಸ್ಕರ ಈ ನಿಯಮಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಏಕರೂಪದ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಸಿದ್ಧಪಡಿಸ್ತಾ ಇದ್ದಾರೆ. ಆಯಾ ಶಾಲೆಗಳಿಗೆ ರವಾನಿಸ್ತಾರೆ. ಪರೀಕ್ಷೆ ನಂತರ ಉತ್ತರ ಪತ್ರಿಕೆಯನ್ನು ತಾಲೂಕು ಮಟ್ಟದಲ್ಲಿ ಮೌಲ್ಯಮಾಪನ ಮಾಡಿ ನಮಗೆ ಫಲಿತಾಂಶ ಕೊಡ್ತಾರೆ. ಈ ಹಿಂದೆ ಬೋರ್ಡ್ ಮಾದರಿಯಲ್ಲಿ ವಾರ್ಷಿಕ ಪರೀಕ್ಷೆ ಎಂಬ ಹೆಸರಿನಲ್ಲಿ ಪರೀಕ್ಷೆಗಳು ನಡೆಸಿತ್ತು. ಖಾಸಗಿ ಮತ್ತು ಶಿಕ್ಷಣ ತಜ್ಞರು ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಬಳಿಕ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಈ ಬಾರಿ ಪರೀಕ್ಷೆ ಮೌಲ್ಯಮಾಪನ ಎಂಬ ಪರೀಕ್ಷೆ ಮಾದರಿಯಲ್ಲಿ ಫೇಲ್ ಮಾಡದೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಕೂಡ ಇಂಪ್ರೂವ್ ಮಾಡ್ತಾರಂತೆ. ಫೇಲ್ ಮಾಡೋದಿಲ್ಲ, ಎಕ್ಸಾಮ್ನ ಮಾಡ್ತಾರೆ. ಪ್ಲಸ್ ನಿಮಗೆ ಯಾವ ರೀತಿ ಅಂದ್ರೆ ಗುಣಮಟ್ಟದ ಶಿಕ್ಷಣ ಮಾಡೋಕ್ಕೋಸ್ಕರ ನಿಮಗೆ ಏಕರೂಪದ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಸಿದ್ಧಪಡಿಸಿ ಆಯಾ ಶಾಲೆಗಳಿಗೆ ರವಾನೆ ಮಾಡ್ತಾರೆ. ಪರೀಕ್ಷೆ ನಂತರ ನಿಮ್ಮ ಪತ್ರಿಕೆ ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಪೇಪರ್ ಬಂದ್ಬಿಟ್ಟು ತಾಲೂಕು ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಕೂಡ ಮಾಡಿ ಮೌಲ್ಯಮಾಪನ ಕೂಡ ನಂತರ ಫಲಿತಾಂಶವನ್ನು ಕೂಡ ನಮ್ಮ ಶಾಲೆಗೆ ಕಳಿಸ್ಕೊಡ್ತಾರೆ. ಈ ರೀತಿ ಮಾದರಿ ಕೂಡ ತರ್ತಾ ಇದ್ದಾರೆ. ಬರೋಬ್ಬರಿ 5, 7, 8, 9 ತರಗತಿಗೆ ಇದನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.